All right, so now one of the prison letters we're going to take today, that is Philemon. ಸೆರೆಯಲ್ಲಿದ್ದಂತ ಪತ್ರಿಕೆಗಳಲ್ಲಿ ಒಂದು ಪತ್ರ ಈ ದಿನ ಫಿಲೋಮೋನ ಪತ್ರಿಕೆ ನಾವು ನೋಡ್ತೇವೆ. Okay, see, this is the usual format we get in Paul's epistles. ಪೌಲನ ಪತ್ರಗಳಲ್ಲಿ ಮಾದರಿ ನಮಗೆ ಕಂಡು ಬರ್ತದೆ. So you know, in schools we learned how to write letter, right? ಶಾಲೆಗಳಲ್ಲಿ ನಾವು ಪತ್ರಗಳನ್ನು ಹೇಗೆ ಬರೆಯುವುದು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. You all had letter? You had? Okay, because all these are different generation from me, so I'm asking. We all wrote letters when we were in school. It was our assignment. ಅಸೈನ್ಮೆಂಟ್ ರೂಪದಲ್ಲಿ ನಾವು ಅನೇಕ ಪತ್ರಗಳನ್ನು ನಾವು ಶಾಲೆಯಲ್ಲಿ ಬರೆದಿದ್ದೇವೆ. ಹೇಗೆ ಬರಿತೇವೆ? ಇಲ್ಲಿ ಒಂದು ಡೇಟ್ ಹಾಕ್ತೇವೆ, ಮತ್ತೆ ಎಲ್ಲಿಂದ ಬರಿತಾ ಇದೆ ಅಂತ ಹಾಕ್ತೇವೆ, ಮತ್ತೆ ಯಾರು ಬರಿತಾ ಇದ್ದಾರೆ. ಓಕೆ, ಆ ರೀತಿಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಇರ್ತದಲ್ಲ. ಸೊ ಅದೇ ರೀತಿಯಲ್ಲಿ ಪೌಲನ ಎಲ್ಲಾ ಪತ್ರಿಕೆಗಳು ಕೂಡ ಅದೇ ಸಿಸ್ಟಮ್ ಫಾಲೋ ಆಗುವಂತದ್ದು ನಾವು ನೋಡ್ತೇವೆ. ಓಕೆ, ಸೊ ಹಿಯರ್ ದೇರ್ ಇಸ್ ಅ ಓಪನಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ಪ್ರಾರಂಭಿಕವಾದ ಒಂದು ವಾಕ್ಯ. ಸೊ he always opens saying that who is writing? I am Paul, servant of Jesus, or I am Paul, the bond servant of Jesus. He says like that. ಇಲ್ಲಿ ಪೌಲನು ಆತನ ಪ್ರಾರಂಭಿಕವಾಗಿ ಆತನ ಬರೆಯುವ ಪದಗಳನ್ನು ಉಪಯೋಗಿಸಿ ನಾನು ದೇವರ ಸೇವಕನು, ನಾನು ಹೊಸದಾಗಿ ಹುಟ್ಟಿದ ಮಗನು ಎಂಬುದಾಗಿ, ದೇವರ ಮಗನು ಎಂಬುದಾಗಿ ಆತನ ಬರೀತಾನೆ. Okay, so how we greet in the letters, right? How are you? I'm doing well. How are you doing? I hope you are doing well. Greetings from Manipal, like that you write letter. ನಾವು ಪತ್ರ ಬರೆಯುವಾಗ ನಾವು ನೋಡ್ತೇವೆ, ಹೇಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೇನೆ, ಆ ರೀತಿಯಾಗಿ ಬರೆಯುವುದನ್ನು ನೋಡ್ತೇವೆ. Same format you see in all Paul's letter. ಪೌಲನ ಎಲ್ಲ ಪತ್ರಿಕೆಗಳಲ್ಲಿ ಈ ರೀತಿಯಾದ ಸಂಗತಿಗಳನ್ನು ನೋಡ್ತೇವೆ. After initial statements, I am Paul, I am writing to whom, how are you? Then he gives greetings. I hope you are doing well. I hear about your God's love, your faith, like that he encourages people. ಆತನು ಪ್ರಾರಂಭದ ಕೆಲವು ಮಾತುಗಳನ್ನು ಬರೆದ ನಂತರ ಆತನು ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೇನೆ, ನೀವು ದೇವರನ್ನು ಕರೆಯಲ್ಪಟ್ಟವರು, ಈ ರೀತಿಯಾಗಿ ಅವರನ್ನು ಪ್ರೋತ್ಸಾಹಪಡಿಸುವಂತ ಮಾತುಗಳಿಂದ ಆತನು ಪ್ರಾರಂಭಿಸ್ತಾನೆ. Then he goes into the main content. ಮತ್ತೆ ಆತನು ಮುಖ್ಯವಾದ ಭಾಗಕ್ಕೆ ಹೋಗ್ತಾನೆ. Okay, initially all the encouragement will be there. ಮೊದಲನೇದಾಗಿ ಎಲ್ಲರನ್ನು ಪ್ರೋತ್ಸಾಹಪಡಿಸುವಂತ ಮಾತುಗಳು. He'll tell them you are saints of God, which is true. ನೀವು ದೇವರ ಸೇವಕರುಗಳಾಗಿದ್ದೀರಾ, okay, ಪರಿಶುದ್ಧರಾಗಿದ್ದೀರಾ. And he will tell them how their faith and love is he heard about all those things. ನಿಮ್ಮ ಪ್ರೀತಿಯ ಬಗ್ಗೆ, ನಿಮ್ಮ ವಿಶ್ವಾಸದ ಬಗ್ಗೆ ನಾನು ತಿಳ್ಕೊಂಡಿದ್ದೆ ಎಂಬುದಾಗಿ ಬರೀತಾನೆ. And then comes into the main body, the main content, why he is writing this. ಮತ್ತೆ ಮುಖ್ಯವಾದ ಸಂಗತಿಗೆ ಬರ್ತಾನೆ, ಯಾಕೆ ಈ ಪತ್ರ ಬರೀತಿದ್ದಾನೆ. So here we see main teachings of theology, then about salvation, about grace, about how we should live. All these teachings will come here. ಅಲ್ಲಿ ನಾವು ನೋಡ್ತೇವೆ ರಕ್ಷಣೆಯ ಬಗ್ಗೆ, ಕೃಪೆಯ ಬಗ್ಗೆ, ಮತ್ತೆ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕೆಂಬುದಾಗಿ ಪೌಲನು ಬರೀತಾ ಹೋಗ್ತಾನೆ. And he also gives practical instructions. ಆತನು ಪ್ರಾಯೋಗಿಕವಾದಂತ ಕೆಲವು ಸಂಗತಿಗಳನ್ನು ಅವರಿಗೆ ವಿವರಿಸ್ತಾನೆ. Finally, just the way we also close, no? Thank you, God bless you, like that we write something, right? In the same way, Paul also concludes with the thanksgiving and also some remarks, and he says goodbye with a benediction. ಆತನು ಮತ್ತೆ ಕರ್ತನ ಆಶೀರ್ವಾದದೊಂದಿಗೆ ಅವರನ್ನು ವಂದಿಸ್ತಾ, ಅವರನ್ನು ಆಶೀರ್ವದಿಸ್ತಾ ಆ ಪತ್ರಗಳನ್ನು ಮುಗಿಸ್ತಾನೆ. Praise God. So that is the usual format. ಅದೊಂದು ಸಾಮಾನ್ಯವಾಗಿ ಉಪಯೋಗಿಸುವಂತ ಒಂದು ಮಾದರಿ. In Philemon also you will see such a format. ಫಿಲೋಮೋನ್ ಪತ್ರಿಕೆಯಲ್ಲಿ ಕೂಡ ಈ ರೀತಿಯಾದ ಒಂದು ಸಂಗತಿಯನ್ನು ನೋಡ್ತೇವೆ. So on the screen English is there, in your papers you can see in Kannada. ಸ್ಕ್ರೀನ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ನಮ್ಮ ಕೈಯಲ್ಲಿರುವ ಕನ್ನಡದಲ್ಲಿ ಅದು ಬರೆಯಲ್ಪಟ್ಟಿದೆ. Okay, so we'll try to understand few things, okay, but we'll practice this at home. Okay, ಕೆಲವು ಸಂಗತಿಗಳನ್ನು ನಾವು ತಿಳಿದುಕೊಂಡು ನಾವು ಮನೆಯಲ್ಲಿ ಅದನ್ನು ಅಭ್ಯಾಸ ಮಾಡುವ. Okay, so you have to practice. After learning you have to practice. Okay, ನಾವು ಕಲಿತ ಮೇಲೆ ಅದನ್ನು ಅಭ್ಯಾಸ ಮಾಡಬೇಕು. Okay, so who is the author of this letter of Philemon? Paul, Apostle Paul. It is there in the first line itself. ಮೊದಲನೇ ಗೆರೆಯಲ್ಲಿ ಅದು ಬರೆಯಲ್ಪಟ್ಟಿದೆ, ಪೌಲನು ಇದು ಪತ್ರವನ್ನು ಬರೆದವನು. So in the first verse Paul is saying, I Paul a prisoner along with Timothy, he says, my brother Timothy, he says. ನಾನು ಸೆರೆಯಲ್ಲಿರುವ ಪೌಲನು ಮತ್ತು ತಿಮೋತಿ, ನನ್ನೊಂದಿಗಿರುವ ತಿಮೋತಿ ಎಂಬುದಾಗಿ ಆತನು ಮೊದಲನೇದಾಗಿ ಪ್ರಾರಂಭಿಸ್ತಾನೆ. So he repeats the same statement, I Paul, like that in 9th verse and 19th verse also. 9 ಮತ್ತು 19ನೇ ವಚನದಲ್ಲಿ ಕೂಡ ನಾನು ಪೌಲನು ಎಂಬುದಾಗಿ ಆತ ಮತ್ತೆ ಬರೀತಾನೆ. Okay, so let's go to whom he is writing. ಈ ಪತ್ರವನ್ನು ಯಾರಿಗೆ ಬರೀತಾನೆ ಎಂಬುದಾಗಿ ನಾವು ನೋಡುವ. Second verse, can somebody read? ಎರಡನೇ ವಚನ. Do you have? So ಜತಗಾರನಾಗಿರುವ ಫೈಲಮೋನನಿಗೆ ಮತ್ತೆ ಸಹೋದರಿ ಹೆಸರು ಅಪ್ಪಿಯಾಳಿಗೂ ಅಫಿಯಾ. Okay, ಮತ್ತೆ Akipa. Okay, so Philemon is one of the elders in Colossians church. ಕೊಲೊಸ್ಸೆ ಸಭೆಯಲ್ಲಿ ಫಿಲೋಮೋನನು ಹಿರಿಯವನು ಆಗಿದ್ದನು. Okay, we see lot of things about Onesimus and Philemon also in Colossians. ಕೊಲೊಸ್ಸೆದಲ್ಲಿ ಒನೆಸಿಮ ಮತ್ತು ಫಿಲೋಮೋನನ ಬಗ್ಗೆ ನಾವು ನೋಡ್ತೇವೆ. Okay, and in their house the church used to gather, or like prayer group you can say. ಅವರ ಮನೆಯಲ್ಲಿ ಪ್ರಾರ್ಥನೆಗೆ ಒಂದು ಗುಂಪು ಸೇರ್ತಾ ಇತ್ತು. Okay, and he was one of the elders. In his house the church used to gather.
ಆತನೊಬ್ಬ ಹಿರಿಯನಾಗಿದ್ದ, ಆತನ ಮನೆಯಲ್ಲಿ ಸಭೆ ಸೇರ್ತಾ ಇತ್ತು. And here we see two names, right? Sister Afia ಮತ್ತೆ Akipa. Okay. ಅಕ್ಕಿಪ ಮತ್ತು ಅಫಿಯಾ. Akipanu. Okay. This sister is Philemon's wife, and that brother whom he's talking about, he is his son. ಇಲ್ಲಿ ನಾವು ನೋಡ್ತೀವಿ ಇಬ್ಬರ ವ್ಯಕ್ತಿಯ ಹೆಸರುಗಳು ಬರೆಯಲ್ಪಟ್ಟವರು. ಒಬ್ಬರು ಫಿಲೋಮೋನನ ಹೆಂಡತಿ, ಮತ್ತೆ ಅರ್ಕಿಪನು ಫಿಲೋಮೋನನ ಮಗನಾಗಿದ್ದನು. All right, praise God. Praise the Lord. So this is written to them and the church that is gathering in their house. ಇದು ಫಿಲೋಮೋನನ ಮನೆಗೂ ಮತ್ತು ಆ ಮನೆಗೆ ಸೇರ್ತಿರುವ ಸಭೆಗೂ ಬರೆಯಲ್ಪಟ್ಟಂತ ಪತ್ರಿಕೆ. Okay, let's see the date when he has written. ನಾವು ತಾರೀಖನ್ನು ನೋಡುವ, ಯಾವಾಗ ಇದು ಬರೆಯಲ್ಪಟ್ಟಿದೆ. So I already explained that it's a prison letter, no? ನಾ ಈಗಾಗಲೇ ಹೇಳಿದೆ, ಅದು ಒಂದು ಸೆರೆಯಲ್ಲಿದ್ದಾಗ ಬರೆದಂತ ಪತ್ರ. Okay, so where was he writing this letter from? ಈ ಪತ್ರವನ್ನು ಆತನು ಪೌಲನು ಎಲ್ಲಿಂದ ಬರೀತಿದ್ದಾನೆ? He is writing from Roman prison. You can see on the screen. ರೋಮನ್ ಸೆರೆಯಿಂದ ಈ ಪತ್ರವನ್ನು ಬರೀತಿದ್ದಾನೆ. All right, so that was around 59 to 62 AD. 59ರಿಂದ 62 AD ಕಾಲಮಾನದಲ್ಲಿ. Okay, so some more evidences from Philemon book. 1ನೇ ವಚನ, 9ನೇ ವಚನ, 10ನೇ ವಚನದಲ್ಲಿ ಪೌಲನು ಬರೀತಾನೆ, ಅವನು ಸೆರೆಮನೆಯಲ್ಲಿದ್ದಾನೆ ಎಂಬುದಾಗಿ. Right? So on the 22nd verse says, 22ನೇ ವಚನ ಹೇಳ್ತದೆ, okay, that he is expecting to be released. ಆತನು ಬಯಸ್ತಿದ್ದಾನೆ ಬಿಡುಗಡೆ ಹೊಂದಲು. Okay, so from prison he is expecting to be released. ಆತನು ಸೆರೆಮನೆಯಿಂದ ಬಿಡುಗಡೆ ಹೊಂದಲು ಬಯಸ್ತಾ ಇದ್ದಾನೆ. And he also says that I want to visit you. ನಾನು ಸೆರೆಮನೆಯಿಂದ ಹೊರಗೆ ಬಂದ ನಂತರ ನಿಮ್ಮನ್ನು ಸಂದರ್ಶಿಸಲು He ಬಯಸ್ತೇನೆ. mentions that he wants to go to Colossia. ಆತನು ಕೊಲೊಸ್ಸಿಗೆ ಹೋಗಲು ಹೇಳುವುದನ್ನು ಕೇಳ್ತೇವೆ. So he says make room for me or bed for me. ನನಗೋಸ್ಕರ ಕೋಣೆಯನ್ನು ಮಲಗಲು ಸ್ಥಳವನ್ನು ಸಿದ್ಧ ಮಾಡು ಅಂತ All right, in the 22nd and 23rd verse, 22-23 ವಚನದಲ್ಲಿ he mentions his fellow prisoners, other people who are fellow prisoners. ಆತನ ಸಹ ಸೆರೆಯವರ ಬಗ್ಗೆ ಕೂಡ ಆತನು ಹೇಳ್ತಾನೆ. Okay, Epaphras was there. ಎಪಫ್ರನು ಅವನೊಂದಿಗಿದ್ದನು. Epaphras was a pastor. ಆತನು ಸಭಾಪಾಲಕನಾಗಿದ್ದನು. Okay, Epaphras was pastor of Colossia. ಕೊಲೊಸ್ಸೆ ಸಭೆಗಳಿಗೆ ಎಪಫ್ರನು ಸೇವಕನಾಗಿದ್ದನು. So then there was Mark and Demas was there, Luke was there, Aristarchus was there. ಅಲ್ಲಿ ನಾವು ನೋಡ್ತೇವೆ ಮಾರ್ಕ, ಅರಿಸ್ತಾರ್ಕ, ದೇಮ, ಲೂಕ ಇವರೆಲ್ಲರೂ ಇರ್ತಾರೆ. Okay, so all these were prisoners along with Paul. ಇವರೆಲ್ಲರೂ ಪೌಲನೊಂದಿಗೆ ಸೆರೆಯವರೇ ಆಗಿದ್ದರು. Okay, now going to the letter of Colossians. Can you open Colossians letter? ಈಗ ನಾವು ಕೊಲೊಸ್ಸೆ ಪತ್ರಿಕೆಯನ್ನು ನೋಡಿಕೊಳ್ಳುವ. There we'll see in the chapter 4 verse 7 and 9. 4ನೇ ಅಧ್ಯಾಯ 7 ಮತ್ತು 9ನೇ ವಚನದಲ್ಲಿ ನಾವು ನೋಡ್ತೇವೆ. Tychicus, okay, Tychicus. Tychicus. Okay, he is the person who's carrying these letters. ಈ ಒಬ್ಬ ವ್ಯಕ್ತಿ ಈ ಪತ್ರಗಳನ್ನು ಎಲ್ಲ ತೆಗೆದುಕೊಂಡು ಹೋಗುವಂತವನು. Okay, so his name is mentioned in Colossians also because he's carrying letter to Colossae. ಕೊಲೊಸ್ಸೆ ಪತ್ರಿಕೆಯಲ್ಲಿ ಆತನ ಹೆಸರು ಬರೆಯಲ್ಪಟ್ಟಿದೆ, ಕಾರಣ ಆತನು ಈ ಪತ್ರಿಕೆಗಳನ್ನು ತೆಗೆದುಕೊಂಡು ಹೋದವನು. So what is the difference between Colossians letter and Philemon? ಫಿಲೋಮೋನ್ ಪತ್ರಿಕೆ ಮತ್ತು ಕೊಲೊಸ್ಸೆ ಪತ್ರಿಕೆಯ ವ್ಯತ್ಯಾಸಗಳೇನು? Both are in the same place, same church. ಎರಡು ಕೂಡ ಒಂದೇ ಸಭೆ ಮತ್ತೆ ಒಂದೇ ಸ್ಥಳ. Okay, but the difference is that Philemon is a personal letter. ಫಿಲೋಮೋನನಿಗೆ ಒಂದು ಪ್ರತ್ಯೇಕವಾಗಿ ಬರೆಯಲ್ಪಟ್ಟಂತ ಪತ್ರ, ವೈಯಕ್ತಿಕವಾದದ್ದು. So personal things are written there. ಅಲ್ಲಿ ವೈಯಕ್ತಿಕ ಸಂಗತಿಗಳು ಬರೆಯಲ್ಪಟ್ಟಿದೆ. Whereas in Colossians letter it's for all the church. ಆದ್ರೆ ಕೊಲೊಸ್ಸೆ ಪತ್ರಿಕೆಗಳು ಅಡಿ ಎಲ್ಲ ಸಭೆಗಳಿಗೆ. Okay, so in the next verse 4:10 10ನೇ ವಚನದಲ್ಲಿ there also the name Aristarchus is written. ಅಲ್ಲಿ ಅರಿಸ್ತಾರ್ಕನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. So just now we read in Philemon last verse also his name is written, right? ಫಿಲೋಮೋನ ಪತ್ರಿಕೆಯಲ್ಲಿ ಕೂಡ ಆತನ ಹೆಸರು ಬರೆಯಲ್ಪಟ್ಟಿದೆ. So again in the 14th verse 14ನೇ ವಚನ, there it's talking about Luke. Can you read, sister? ವೈದ್ಯನಾಗಿರುವ ಲೂಕನು. ಓಕೆ, ಇದರಲ್ಲಿ ನಮಗೆ ಸ್ಪಷ್ಟವಾಗ್ತದೇನು, ಲೂಕನೊಂದು ವೈದ್ಯನೆಂಬುದಾಗಿ. ಈಸ್ ಅ ಫಿಸಿಷಿಯನ್. ಓಕೆ, ಆತನು ವೈದ್ಯನಾಗಿದ್ದನು. and Demas was also written there. ದಿದಿಮನ ಹೆಸರು ದೇಮನ ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, in the 18th verse 18ನೇ ವಚನ. Yeah, so he is talking that he is in a prison and he was also chained. ಆತನು ಇಲ್ಲಿಂದ ಹೇಳ್ತಾನೆ, ನಾನು ಸೆರೆಯಲ್ಲಿದ್ದೇನೆ ಮತ್ತು ನಾನು ಬಂಧಿತನಾಗಿದ್ದಾನೆ ಎಂಬುದಾಗಿ ಆತನು ಬರೀತಾನೆ. All right, so you can see the similar statements in Acts chapter 28 verse 14 also. ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯ 14ನೇ ವಚನದಲ್ಲಿ ಇದೇ ವಾಕ್ಯವನ್ನು ನಾವು ನೋಡ್ತೇವೆ. There he says that we came to Rome. ಅಲ್ಲಿ ಅದು ಬರೆಯಲ್ಪಟ್ಟಿದೆ, ನಾವು ರೋಮ್ಗೆ ಬಂದಿದ್ದೇವೆ. Okay, so this is the coincidence. The incidences are written in Acts, book of Acts. ಸನ್ನಿವೇಶಗಳು ಅದು ಅಪೊಸ್ತಲರ ಕೃತ್ಯದಲ್ಲಿ ಬರೆಯಲ್ಪಟ್ಟಿದೆ. In those incidences only letters are being written. ಆ ಒಂದು ಮೂಲದಿಂದ ಬೇರೆ ಪತ್ರಿಕೆಗಳು ಸನ್ನಿವೇಶಗಳು ನಡೀತಾ ಇರುವಾಗಲೇ ಮಧ್ಯದಲ್ಲಿ ಲೆಟರ್ಸ್ ನ ಇವರು ಬರಿತಾ ಇದ್ದಾರೆ. ಓಕೆ, ಸೊ ಸೆಕೆಂಡ್ ತಿಮೋಥಿ 1, 2ನೇ ತಿಮೋಥಿ 1ನೇ ಅಧ್ಯಾಯ 15th to 18th if you see, 15ರಿಂದ 18ನೇ ವಚನ, there it is written about Onesimus. We can see, shall we see? ಅಲ್ಲಿ ಒನೇಸಿಮನ ಬಗ್ಗೆ ಬರೆಯಲ್ಪಟ್ಟಿದೆ. Praise God. So Onesiphoranu ಅಂದ್ರೆ Onesimus. ಒನೇಸಿಮಸ್ನೇ ಒನೇಸಿಫೋರನು. Okay, so there he was also a prisoner. ಅವನು ಕೂಡ ಸೆರೆಯವನೇ. So ಈಗ what happened in the letter of Philemon, he is asking
Philemon to take back Onesimus. ಆ ಫಿಲೋಮೋನ್ ಪತ್ರಿಕೆಯಲ್ಲಿ ಒನೆಸಿಮನನ್ನು ನೀನು ತೆಗೆದುಕೋ ಎಂಬುದಾಗಿ ಬರೀತಾನೆ. Why he is writing like that? ಆ ರೀತಿಯಾಗಿ ಯಾಕೆ ಬರೀತಾನೆ? Because Onesimus was originally a slave. ಒನೆಸಿಮನು ಮೂಲವಾಗಿ ಆತನು ಒಬ್ಬ ಗುಲಾಮನು. Okay. ದಾಸ. Okay. So in those days the slave system was there. ಆ ಕಾಲಮಾನಗಳಲ್ಲಿ ದಾಸತ್ವದ ಒಂದು ಪದ್ಧತಿ ಇತ್ತು. Okay. So you know the word bond servant or bond slave. Paul says, I am bond slave of Jesus Christ. Bond. ಬಂಧಿಸಲ್ಪಟ್ಟ ದಾಸ. ಅಲ್ಲ, ಬಾಂಡ್ ಅಂದ್ರೆ ಅಗ್ರಿಮೆಂಟ್. ಎಸ್, ಬಿಡುಗಡೆಯನ್ನು ಬಾಯಿಸದ ದಾಸನೆಂಬುದಾಗಿ. ಬಾಂಡ್ ಸರ್ವೆಂಟ್ ಅಂದ್ರೆ ಫಾರ್ ಎವರ್ I want to be the servant of Jesus Christ ಎಂಬುದಾಗಿ. So in those days what used to happen is that servants, they used to buy servants for slaves for certain period of time. ಕೆಲವು ದಿನ ಕಾಲಗಳಿಗೆ ಕೆಲವು ದಾಸರನ್ನು ಅವರು ಅಲ್ಲಿ ಖರೀದಿ ಮಾಡ್ತಿದ್ರು. After that they have to leave them. ಆ ಸಮಯ ಆದ ನಂತರ ಅವರನ್ನು ಬಿಟ್ಟು ಬಿಡಬೇಕು. Okay, until then they have to do whatever it is said. ಅಲ್ಲಿವರೆಗೆ ಅವರು ಏನೇನು ಹೇಳ್ತಾರೋ ಆ ಎಲ್ಲ ಸಂಗತಿಗಳನ್ನು ಮಾಡಬೇಕು. See, you see these examples in Gospels also, we see these examples. ಸುವಾರ್ತೆ ಪತ್ರಿಕೆಯಲ್ಲಿ ಕೂಡ ಈ ಉದಾಹರಣೆ ನೋಡ್ತೇವೆ. We see this example in Leviticus also. ಯಾಜಕ ಕಾಂಡದಲ್ಲಿ ಕೂಡ ನಾವು ನೋಡ್ತೇವೆ. Year of Jubilee ಬಗ್ಗೆ ಬರಿತಾ ಇರುವಾಗ ಏನ್ ಹೇಳಿದ್ರು? ಸಂವತ್ಸರ ಬಗ್ಗೆ ಬರೆಯುವಾಗ ಅಲ್ಲಿ ಏನೇ leave the servant slave after 7 years. Okay, 7 ವರ್ಷಗಳಾದ ನಂತರ ಗುಲಾಮರನ್ನು ಅವರ ಸೆರೆಯಿಂದ ಬಿಡಬೇಕು. So some slaves, ಆದ್ರೆ ಕೆಲವು ದಾಸರು, they used to say that I want to be with this master only. ಅವರು ಹೇಳ್ತಿದ್ರು ಈ ಯಜಮಾನನೊಂದಿಗೆ ನಾವು ಇರಬೇಕೆಂಬುದಾಗಿ. They are so loyal, they have a bond relationship. ಅವರಿಗೆ ಅವರೊಂದಿಗೆ ತುಂಬಾ ಒಂದು ಅನುರಿಕ್ತ ಸಂಬಂಧ ಬೆಳೆದಿರ್ತದೆ. So they say that I will be his servant forever. ನಾನು ಆತನಿಗೆ ಸದಾ ಸೇವಕನಾಗಿ ಇರ್ತೇನೆ. They are called bond servants. ಅವರೇ ಬಾಂಡ್ ಸರ್ವೆಂಟ್ ಎಂಬುದಾಗಿ ಕರೆಯಲ್ಪಡ್ತಾರೆ. Okay, but Onesimus, in between his duration, he ran away. ಈ ಒನೆಸಿಮಸ್ ಈ ದಾಸತ್ವದ ಕಾಲಾವಧಿಯಿಂದ ಆತನು ಓಡಿ ಹೋಗ್ತಾನೆ. Something happened there. ಅಲ್ಲಿ ಏನೋ ಒಂದು ಸಂಗತಿ ನಡೀತದೆ. Okay, and he also has to pay some price. ಈ ಕಾರಣಕ್ಕಾಗಿ ಆತನು ಕೆಲವು ಮೊತ್ತವನ್ನು ಕೊಡಬೇಕಾಗ್ತದೆ. So he was arrested and taken to where? Prison, where Paul was there. ಆತನು ಬಂಧಿತನಾಗಿ ಪೌಲನಿರುವಂತ ಸೆರೆಮನೆಗೆ He came to the right place. ಆತನು ಸರಿಯಾದ ಸ್ಥಳಕ್ಕೆ ಹೋಗ್ತಾನೆ. Praise God. So there Paul shared gospel, I suppose, and his life is transformed. ಅಲ್ಲಿ ಪೌಲನು ಒನೆಸಿಮನಿಗೆ ಸುವಾರ್ತೆ ಸಾರ್ತಾನೆ ಮತ್ತು ಅವನ ಜೀವಿತ ಬದಲಾಗಿದೆ ಎಂದು ನಾನು ನಂಬ್ತೇನೆ. And he became good believer. ಆತನು ಒಳ್ಳೆ ವಿಶ್ವಾಸಿಯಾಗಿ ಮಾರ್ಪಡ್ತಾನೆ. And also his prison time is over. ಆ ಸಮಯದಲ್ಲಿ ಆತನ ಸೆರೆಮನೆ ವಾಸ ಮುಗಿತದೆ. Now he has to be sent back. ಆತನು ತಿರುಗಿ ಹಿಂದಕ್ಕೆ ಕಳಿಸಬೇಕು. But how he can go back? ಆತನು ಹೇಗೆ ಹಿಂದಕ್ಕೆ ಹೋಗುವುದು? Problem is there. ಅಲ್ಲಿ ಸಮಸ್ಯೆ ಇದೆ. He broke the bond. ಆತನು ಒಪ್ಪಂದವನ್ನು ಮುರಿದಿದ್ದಾನೆ. ಆತನು ತಿರುಗಿ ಫೈಲೋಮನ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. So one more problem is, ಅಲ್ಲಿ ಮತ್ತೊಂದು ಸಮಸ್ಯೆ, according to Romans law, ರೋಮದವರ ಕಾನೂನು ಪ್ರಕಾರ you can't break this law of servanthood. ಈ ದಾಸತ್ವದ ಒಂದು ಒಪ್ಪಂದವನ್ನು ಮುರಿಲಿಕ್ಕೆ ಸಾಧ್ಯವಿಲ್ಲ. Okay, so that person should be punished and also killed. ಆ ವ್ಯಕ್ತಿ ಆತ ಶಿಕ್ಷೆಗೆ ಒಳಗಾಗಿ ಆತನನ್ನು ಕೊಲ್ಲಬೇಕು. So in other ways Paul is taking risk here. ಆದ್ರೆ ಪೌಲನು ಇನ್ನೊಂದು ಹಂತದಲ್ಲಿ ಆತನು risk ತಗೊಳ್ತಾನೆ. Okay, what is the risk? He is asking Philemon to take him as a brother, not as servant. ಸಹೋದರಾಗಿ ತಗೋಬೇಕೆಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾನೆ? ಫೈಲಮೋನನಿಗೆ. Okay, this is a very very big risk for Paul. ಇದೊಂದು ದೊಡ್ಡದಾದ ಒಂದು ರಿಸ್ಕ್, ಕಷ್ಟ ಪೌಲನಿಗಾಗಿ. Because it is against the Roman rule. ಅದು ರೋಮನ್ ಕಾನೂನಿಗೆ ವಿರುದ್ಧವಾಗಿತ್ತು. So whatever he has to pay, I will repay, he says. ಈ ಒನೆಸಿಮನ್ ಏನೇನು ಕೊಡಬೇಕು ಅದೆಲ್ಲವನ್ನು ಪೌಲನ ನಾನು ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. So you are a co-worker with me. ನೀನು ನನ್ನೊಂದಿಗೆ ಸಹೋದ್ಯೋಗಿ. So if you are really my co-worker, ನೀನು ನಿಜವಾಗಿ ನನ್ನೊಂದಿಗೆ ಸಹೋದ್ಯೋಗಿಯಾಗಿದ್ರೆ take him also as your brother. ಆತನನ್ನು ಕೂಡ ನೀನು ಸಹೋದರನಾಗಿ ಸ್ವೀಕರಿಸು. Okay, praise God. Praise the Lord. All right, so let's move forward. ನಾವು ಮುಂದಕ್ಕೆ ಹೋಗುವ. 2 Timothy 4:10-11. There Demas has deserted Paul, it says, and only Luke was with Paul. Finally, ನಾನು ದಿದೇಮನು ಪೌಲನನ್ನು ಬಿಟ್ಟು ಹೋಗ್ತಾನೆ, ಲೂಕನು ಮಾತ್ರ ಪೌಲನೊಂದಿಗೆ ಇರ್ತಾನೆ. So with this it is very clear that Paul is writing this letter from where? Prison. ಇದರಿಂದ ಸ್ಪಷ್ಟವಾಗ್ತದೆ ಪೌಲನು ಈ ಪತ್ರವನ್ನು ಸೆರೆಮನೆಯಿಂದಲೇ ಬರೆದಿರುವಂತದ್ದು. So more evidences are there in Colossians. He says, rejoice in the suffering. ಕೊಲೊಸ್ಯದಲ್ಲಿ ನಾವು ನೋಡ್ತೇವೆ ಅನೇಕ ರುಜುವಾದ ಮಾತುಗಳು, ಎಲ್ಲ ಕಷ್ಟಗಳಲ್ಲಿ ಆನಂದಿಸಿ. In this slave practice, ಈ ಒಂದು ದಾಸತ್ವದ ಒಂದು ಅವಧಿಯಲ್ಲಿ, okay, Philemon became a good believer, right? ಫಿಲೋಮೋನನು ಒಳ್ಳೆ ವಿಶ್ವಾಸಿ ಆಗ್ತಾನೆ. In the beginning of letter of Philemon, Paul praises Philemon like anything. ಫಿಲೋಮೋನನ ಪತ್ರಿಕೆ ಮೊದಲನೇ ವಚನಗಳಲ್ಲಿ ಫಿಲೋಮೋನನ ಬಗ್ಗೆ ಒಳ್ಳೆ ರೀತಿಯಲ್ಲಿ ಸಂಭಾಷಿಸ್ತಾನೆ. About your love and faith, everybody came to know. I also heard. I'm so rejoicing, he says. ನಿನ್ನ ಪ್ರೀತಿ ನಂಬಿಕೆ ಬಗ್ಗೆ ನಾನು ಕೇಳಿದೆ, ಎಲ್ಲರೂ ಇದನ್ನು ಕೇಳಿ ನಾನು ಸಂತೋಷವುಳ್ಳವನಾಗಿದ್ದೇನೆ ಪೌಲನು ಬರೀತಾನೆ. Now you know some background history about this letter, right? ಇದರ ಹಿಂದಿನ ಚರಿತ್ರೆ ನಮಗೆ ಈಗ ತಿಳಿದು ಬಂತು. How will you imagine that statement if Paul is writing to Philemon? You are Philemon, and Paul is writing to Philemon. Paul is writing to you and saying that I know your faith and love. Everybody in the whole world heard of it.
ಯು ಆರ್ ಅ ವಂಡರ್ಫುಲ್ ಪರ್ಸನ್, ಹೌ ವಿಲ್ ಯು ಫೀಲ್? ನಮ್ಮ ನಾವು ಈಗ ಫಿಲಮೋನು ನಮಗೀಗ ಪೌಲನ್ ಬರೀತಿದ್ದಾನೆ, ನಿಮ್ಮ ನಂಬಿಕೆಯನ್ನು ನಾವು ಕೇಳಿದ್ದೇವೆ ಮತ್ತು ಎಲ್ಲರಲ್ಲಿ ಪ್ರಸಿದ್ಧವಾಗಿದೆ ಎಂಬುದಾಗಿ ಪೌಲನು ಫಿಲೋಮೋನನಿಗೆ ಹೇಳಿದ ಹಾಗೆ ನಮಗೆ ಹೇಳಿದ್ರೆ ಹೇಗಿರ್ತದೆ? ಹೌ ಯು ವಿಲ್ ಫೀಲ್? ಹೇಗೆ ನಾವು ಭಾವಿಸ್ತೇವೆ? ಜಸ್ಟ್ ಹ್ಯಾಪಿ, ಪ್ರೌಡ್, ಹ್ಯಾಪಿ, ಲಾಟ್ ಆಫ್ ಫೀಲಿಂಗ್ಸ್, ರೈಟ್? ಓಕೆ, ವೆರಿ ಮಚ್ ಎಂಕರೇಜ್, ರೈಟ್? ತುಂಬಾ ಉತ್ಸುಕರಾಗ್ತೇವೆ, ಧೈರ್ಯಗೊಳ್ತೇವೆ. ಆಫ್ಟರ್ ದಟ್, ಅದ ನಂತರದಲ್ಲಿ ವಾಟ್ ಎವರ್ he says you will do, right? ಅವ್ರು ಏನ್ ಹೇಳಿದ್ರು ನಾವು ಮತ್ತೆ ಅದನ್ನ ಮಾಡ್ತೇವೆ. That's what Paul also does. ಅದನ್ನೇ ಪೌಲನು ಇಲ್ಲಿ ಮಾಡಿರುವಂತದ್ದು. Full encouragement. ಫುಲ್ ಆತನನ್ನು ಹೊಗಳ್ತಾನೆ. But not fake encouragement, not wrong encouragement, correct encouragement. ಯಾವುದೇ ಸುಳ್ಳಾದ ಮಾಹಿತಿಯನ್ನು ಅಲ್ಲಿ ಆತನನ್ನು ಉತ್ಸಾಹಪಡಿಸ್ತಿಲ್ಲ. Okay, after that he asks, I have one request. ಈ ಎಲ್ಲ ಉತ್ಸಾಹ ಭರಿತ ಮಾತು ಹೇಳಿದ ನಂತರ ಆತ ಒಂದು ವಿನಂತಿಯನ್ನು ಮಾಡ್ತಾನೆ. Take him back. ಈತನನ್ನು ಹಿಂದಕ್ಕೆ ತೆಗೆದುಕೋ. Okay, so when you are reading this text, ಈ ಒಂದು ಅಧ್ಯಾಯವನ್ನು ಓದುವಾಗ always imagine how would the receiver, the one who is reading the first time, the receiver, how you will be feeling. You have to imagine. ಇದನ್ನು ತನಗೆ ತೆಗೆದುಕೊಳ್ಳುವ ವ್ಯಕ್ತಿ ಅದನ್ನು ಹೇಗೆ ಸ್ವೀಕರಿಸ್ತಾನೋ ಮತ್ತೆ ಅವರ ಭಾವೋದ್ವೇಗಗಳು ಯಾವ ರೀತಿಯಲ್ಲಿ ಇರ್ತವೋ ಅದನ್ನು ನಾವು ಊಹಿಸಬೇಕು. ಓಕೆ, ಸೊ ಅಂಡ್ ಪುಟ್ ಯುವರ್ ಸೆಲ್ಫ್ ಇನ್ ದ ಪೊಸಿಷನ್ ಆಫ್ ರಿಸೀವರ್ ಅಂಡ್ ಆಲ್ಸೋ ಇನ್ ದ ಪೊಸಿಷನ್ ಆಫ್ ರೈಟರ್. ನಾವು ಯಾರು ಇದನ್ನು ಬರಿತಾನೋ ಅವನ ಸ್ಥಾನದಲ್ಲಿ, ಯಾರು ಇದನ್ನು ಸ್ವೀಕರಿಸ್ತಾನೋ ಅವನ ಸ್ಥಾನದಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಬೇಕು. ಬರೆಯುವವರ ಸ್ಥಾನದಲ್ಲಿ ನಾವು ನಮ್ಮನ್ನ ನೋಡಿಕೊಳ್ಬೇಕು, ಸ್ವೀಕರಿಸುವವರ ಸ್ಥಾನದಲ್ಲೂ ಕೂಡ ನಾವು ನೋಡಿಕೊಳ್ಬೇಕು. ಒಂದನೇ ವಚನ ನೋಡೋಣ ಒಂದ್ಸತಿ. ಫಸ್ಟ್ ಸ್ಟೇಟ್ಮೆಂಟ್, ಓಪನಿಂಗ್ ಸ್ಟೇಟ್ಮೆಂಟ್ ಇಸ್ ವೆರಿ ಪವರ್ಫುಲ್. ಐ ಟೆಲ್ ಯು ವೈ. ಈ ಮೊದಲನೇ ನಾವು ಇಲ್ಲಿ ಸ್ಟೇಟ್ಮೆಂಟ್ ವಾಕ್ಯ ಮಾಡುವಂತದ್ದು ಬಹಳ ಬಲವುಳ್ಳದಾಗಿದೆ. ನಾವು ಯು ಹ್ಯಾವ್ ಡನ್ ಅಬ್ಸರ್ವೇಷನ್, ರೈಟ್? ಇಲ್ಲಿ ನಾವು ಗಮನಿಸಿದ್ದೇವೆ. ಏನು ಗಮನಿಸಿದಿರಿ? ಅಲ್ಲಿ ಯಾರ್ಯಾರಿದ್ದಾರೆ, ಯಾರು ಬರಿತಾ ಇದ್ದಾರೆ ಅದನ್ನು ನೀವು ಗಮನಿಸಿದ್ರಿ. ಯಾವ ರೀತಿಯಲ್ಲಿ ಬರಿತಾ ಇದ್ದಾರೆ ಎಂಬುದಾಗಿ ನಾವು ನೋಡೋಣ. ಓಕೆ, ಸೊ ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಅಬ್ಸರ್ವೇಷನ್ ಸ್ಟೆಪ್. ಓಕೆ, ಇದು ಕೂಡ ಗಮನಿಸುವಂತ ಒಂದು ಭಾಗ. ಐ ಟೋಲ್ಡ್ ಯು, ವೆನ್ ಯು ಆರ್ ಇಂಟರ್ಪ್ರೆಟಿಂಗ್ ಯು ಹ್ಯಾವ್ ಟು ಲುಕ್ ಅಟ್ ಯುವರ್ ಸೆಲ್ಫ್ ಆಸ್ ಅ ರೈಟರ್ ಅಂಡ್ ಆಲ್ಸೋ ರೀಡರ್. ನಾವು ವಿಶ್ಲೇಷಿಸುವಾಗ ಅದನ್ನು ಬರೆಯುವವರಿಗೂ ಸ್ವೀಕರಿಸುವವರನ್ನು ನಮ್ಮ ಸ್ಥಾನದಲ್ಲಿಟ್ಟು ನಾವು ನೋಡ್ಬೇಕು. ರೈಟರ್ ಕಡೆಯಿಂದನೂ ನಿಮಗೆ ಒಂದು ಪ್ರೀಚಿಂಗ್ ಸಿಗ್ತದೆ. ಪ್ರೀಚಿಂಗ್ ಅಂದ್ರೆ ಒಂದು ಪ್ರತ್ಯೇಕವಾದಂತ ಒಂದು ಮೆಸೇಜ್ ಸಿಗ್ತದೆ ಟೀಚ್ ಮಾಡ್ಲಿಕ್ಕೆ. ಅದೇ ರೀತಿಯಲ್ಲಿ ರಿಸೀವರ್ ಕಡೆಯಿಂದನೂ ಕೂಡ ನಿಮಗೆ ಒಂದು ಪ್ರತ್ಯೇಕವಾದ ಮೆಸೇಜ್ ಒಂದು ಸಿಗ್ತದೆ ಇಲ್ಲಿಂದ. ಓಕೆ, ರೈಟರ್ ಕಡೆಯಿಂದ ನೋಡೋಣ. ನೀವೇ ಪಾಲ್ ಆದ್ರೆ, ಓಕೆ, ನೀವು ಇದನ್ನು ಬರೆಯುವುದಾದ್ರೆ, ಓಕೆ, ಒಂದ್ಸತಿ ನಾವು ಯೋಚನೆ ಮಾಡೋಣ. ಪಾಲ್ ಫಿಲಮೋನನ್ಗೆ ಡೈರೆಕ್ಟ್ ಆಗಿ ಬರೆದಿರ್ಬೋದು, ರೈಟ್? ಏನಂತ, ಫಿಲಮೋನನೇ ನಾನು ಇವನ್ನ ಕಲಿಸ್ತಾ ಇದ್ದೇನೆ, ತಗೋ ಹೇಳಲಿಕ್ಕಿಲ್ಲ, ಆಗಲ್ಬೇಕು. ನೀನು ಕ್ರಿಸ್ತನಲ್ಲಿ ಇದೆಯಾ, ಇವನು ಕೂಡ ಈಗ ಮನಸ್ಸಾಂತರ ಹೊಂದಿದ್ದಾನೆ, ಸೊ ನೀನು ಅವನ್ನ ತಗೊಳ್ಬೇಕು. ಒನ್ ಡೈರೆಕ್ಟ್ ಸ್ಟೇಟ್ಮೆಂಟ್ ಹಿ ಕ್ಯಾನ್ ರೈಟ್. ನೋ ನೀಡ್ ಟು ರೈಟ್ ಎಕ್ಸ್ಪ್ಲೇಷನ್, ರೈಟ್? ಪೌಲನು ನೇರವಾಗಿ ಬರಿಬಹುದಿತ್ತು, ತುಂಬಾ ವಿವರಣೆ ಕೊಡಬೇಕಾಗಿರ್ಲಿಲ್ಲ. ಬಟ್ ಹಿ ಈಸ್ ಸೇಯಿಂಗ್ ದಟ್ ಫಿಲಮೋನ್ ಇಸ್ ಮೈ ಕೋವರ್ಕರ್ ಇನ್ ಕ್ರೈಸ್ಟ್. ಆದ್ರೆ ಇಲ್ಲಿ ಪೌಲನು ಬರೀತಿದ್ದಾನೆ, ಫಿಲಮೋನನು ನನ್ನ ಜೊತೆ ಸೇವಕನು ಸೇವೆಯಲ್ಲಿ. ಹಿ ಇಸ್ ನಾಟ್ ಬಿಹೇವಿಂಗ್ ಆಸ್ ಲೀಡರ್ ಹಿಯರ್. ಇಲ್ಲಿ ಆತನು ನಾಯಕನಾಗಿ ವರ್ತಿಸ್ತಾ ಇಲ್ಲ. ಓಕೆ, ಹಿ ಆಸ್ ಅ ಪರ್ಸನ್ ಹೂ ಎಸ್ಟಾಬ್ಲಿಷ್ ಸೋ ಮೆನಿ ಚರ್ಚಸ್, ಈಸ್ ಅನ್ ಅಪೋಸಲ್, ಪ್ರೀಚರ್ ಆಫ್ ಗ್ರೇಸ್, ಹಿ ಕ್ಯಾನ್ ಬಿಹೇವ್ ಆಸ್ ಲೀಡರ್. ಆತನು ಅನೇಕ ಸಭೆಗಳನ್ನು ಸ್ಥಾಪಿಸಿದ, ಆತನು ಅಪೊಸ್ತಲನಾಗಿದ್ದ, ಆತನು ನಾಯಕನಾಗಿ ವರ್ತಿಸಬಹುದಿತ್ತು. ಬಟ್ ಹಿ ಸೇಯಿಂಗ್ ಮೈ ಕೋವರ್ಕರ್, ನನ್ನ ಜೊತೆ ಸೇವಕನು, ಮೈ ಸಿಸ್ಟರ್, ನನ್ನ ಸಹೋದರಿ, ಮೈ ಕೋವರ್ಕರ್ ಈಸ್ ಸೇಯಿಂಗ್, ನನ್ನ ಜೊತೆ ಕೆಲಸದವನು ಎಂಬುದಾಗಿ ಹೇಳ್ತಾನೆ. ಓಕೆ, ದಿಸ್ ಇಸ್ ದ ಆಟಿಟ್ಯೂಡ್ ಆಫ್ ದ ಲೀಡರ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇದು ನಾಯಕತ್ವದ ಒಂದು ಸ್ವಭಾವ ಇರುವಂತದನ್ನು ನಾವು ತಿಳ್ಕೊಳ್ಬೇಕು. ಹಿಯರ್ ವಿ ಆರ್ ಮೆನಿ ಲೀಡರ್ಸ್ ಆರ್ ಹಿಯರ್. ಇಲ್ಲಿ ಅನೇಕ ನಾಯಕರು ಇಲ್ಲಿ ಇದ್ದೇರಿ. ಐ ಆಮ್ ಟೇಕಿಂಗ್ ಕೇರ್ ಆಫ್ ಯೂತ್ ಗ್ರೂಪ್. ನಾನು ಯೂತ್ ಸೇವೆ ನೋಡ್ಕೊಳ್ತೇನೆ. Some are taking care of children ministry. ಕೆಲವರು ಸಂಡೇ ಸ್ಕೂಲ್ ಸೇವೆಯನ್ನು ನೋಡ್ಕೊಳ್ತಾರೆ. You are taking care of cell groups. ಸೆಲ್ ಗ್ರೂಪ್ ನ ಸೇವೆ ನೋಡ್ಕೊಳ್ತಾ ಇದ್ದಾರೆ. As a leader, ನಾಯಕರಾಗಿ your love for the people who are with you, ನಮ್ಮೊಂದಿಗಿರುವ ಜನರಿಗಿರುವ ನಮ್ಮ ಪ್ರೀತಿ, they are co-workers. ಅವರು ಸಹ ಸೇವಕರು. Okay, not like your leader and their subordinates. That is how world sees. ನಾವು ನಾಯಕರು, ಅವರು ನಮ್ಮ ಕೆಳಗಿರುವವರು. ಇದು ಲೋಕ ನೋಡುವ ದೃಷ್ಟಿ. Praise the Lord. You know, that is how every system in the world is. ಈ ರೀತಿಯಾದ ಸಿಸ್ಟಮ್ ಈ ಲೋಕದಲ್ಲಿ ಇರುವಂತದ್ದು. Okay, but here in the Bible you see that they are all your co-workers. ಆದ್ರೆ ಸತ್ಯವೇದದಲ್ಲಿರುವ ಸಂಗತಿ ನೋಡುವಾಗ ಇವರೆಲ್ಲರೂ ನಮ್ಮ ಜೊತೆ ಕೆಲಸದವರು. Likewise, Timothy is disciple of Paul. ತಿಮೋತಿ ಪೌಲನ ಶಿಷ್ಯನಾಗಿದ್ದ. Here what he is saying, what he mentioned Timothy as, ತಿಮೋತಿಯಲ್ಲಿ ಏನು ಹೇಳಿದ್ದಾನೆ? ಸಹೋದರನ ಅಂತುಂಟ, ಸಹೋದರನು, ರೈಟ್? ಇಂಗ್ಲಿಷ್ ಬೈಬಲ್ ಅಲ್ಲಿ ಮೈ ಬ್ರದರ್ ಅಂತ ಇದೆ, ಕನ್ನಡದಲ್ಲಿ ಸಹೋದರನು. ಓಕೆ, ಸೊ ಮೈ ಓನ್ ಬ್ರದರ್, ಲೈಕ್ he is my disciple, you know, no need to write his name only actually. ಆತ ನನ್ನ ಶಿಷ್ಯ, ಅವನ ಹೆಸರು ಬರಿಬೇಕಾದ ಅವಶ್ಯಕತೆ ಇಲ್ಲ. Okay, but he is my brother also. ಆದ್ರೆ ಆತ ನನ್ನ ಸಹೋದರನು ಎಂಬುದಾಗಿ ಹೇಳ್ತಾನೆ. He is one with me in Christ. ಆತ ನನ್ನೊಂದಿಗೆ, ಕ್ರಿಸ್ತನೊಂದಿಗೆ ನಾನು ಒಂದೇ ಆಗಿದ್ದೇವೆ. These are some beautiful lessons you can learn from Paul's side. ಪೌಲನ ಸ್ಥಾನದಲ್ಲಿ ಇದ್ದುಕೊಂಡು ಈ ಒಂದು
ಒಳ್ಳೆ ಸಂದೇಶವನ್ನು ನಾವು ತಿಳ್ಕೊಳ್ಬಹುದು. See, Paul is saying, I am praying for you every day. ಪೌಲನು ಹೇಳ್ತಾನೆ, ನಾನು ನಿಮಗೋಸ್ಕರ ದಿನಾಲು This is ಪ್ರಾರ್ಥಿಸ್ತಾ something we need to think about. ಇದರ ಬಗ್ಗೆ ನಾವು ಕೂಡ Are we ಯೋಚಿಸಬೇಕು. praying for our youth group every day? ನಾವು ನಮ್ಮ ಯೂತ್ ಗ್ರೂಪ್ಗೆ ದಿನಾಲು Are we ಪ್ರಾರ್ಥಿಸ್ತೇವೆ. praying for our cell group members every day? ನಮ್ಮ ಸೆಲ್ ಗ್ರೂಪ್ ಮೆಂಬರ್ ಗಳಿಗಾಗಿ ಪ್ರಾರ್ಥಿಸ್ತಿದ್ದೇವೆ. Okay, are we praying for our beloved people who are with us, even the kids, every day? ನಮ್ಮ ಪ್ರಿಯರಿಗೆ, ನಮ್ಮೊಂದಿಗಿರುವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ See, ಪ್ರತಿದಿನ. these are some lessons we can learn from Paul's attitude. ಈ ಒಂದು ಸಂದೇಶವನ್ನು ನಾವು ಪೌಲನ ಒಂದು ಆಟಿಟ್ಯೂಡ್ ಸ್ವಭಾವದಿಂದ ತಿಳ್ಕೊಳ್ಬಹುದು. And Paul says that I learnt about your love, I learnt about your faith, I understood what kind of person you are the blessed person, he's saying. ಪೌಲನ್ ಕೂಡ ಅಷ್ಟು ಮಾತ್ರ ಆತನ ಬರಿತಾನೆ, ನಿನ್ನ ಪ್ರೀತಿಯ ಬಗ್ಗೆ, ನಿನ್ನ ತಾಳ್ಮೆಯ ಬಗ್ಗೆ, ತಗ್ಗಿಸಿಕೊಳ್ಳೋ ಬಗ್ಗೆ, ನೀನು ಯಾವ ರೀತಿಯಾದ ವ್ಯಕ್ತಿ ಎಂಬುದಾಗಿ ಕೂಡ ಆತನ ಬರಿತಾನೆ. I'll finish in 5 minutes. 5 ನಿಮಿಷ ಮುಗಿಸ್ತೇನೆ. Okay, so as far as I know, Paul was always busy. ನಾನು ತಿಳಿದಿರುವ ಮಟ್ಟಿಗೆ ಪೌಲನು ಯಾವಾಗಲೂ ಬ್ಯುಸಿ ಆಗಿದ್ದ. I showed some maps, no? Every place he's going and preaching. ಪ್ರತಿ ಸ್ಥಳಕ್ಕೆ ಹೋಗಿ ಆತನು ಬೋಧಿಸ್ತಾ He ಇದ್ದ. doesn't have phone also to waste time. ಫೋನ್ ಕೂಡ ಇರಲಿಲ್ಲ ಸಮಯ ವ್ಯರ್ಥ ಮಾಡಲು. In such a busy schedule, establishing churches, praying for the people, meeting new people, and getting persecuted also. ಆತನು ಶೋಧನೆಗೆ ಒಳಪಡ್ತಾ, ಜನರನ್ನು ಸಂದರ್ಶಿಸ್ತಾ, ಸೇವೆ ಮಾಡ್ತಾ, ಸ್ವಾರ್ಥ ಸಾರ್ತಿರುವ ಸಂದರ್ಭದಲ್ಲೂ He knows the people individually. ಆತನಿಗೆ ವೈಯಕ್ತಿಕವಾಗಿ ಜನರ ಬಗ್ಗೆ ಗೊತ್ತಿತ್ತು. He knows who is Philemon. ಫಿಲೋಮೋನ್ ಯಾರೆಂಬುದಾಗಿ ಗೊತ್ತಿತ್ತು. He knows who is Akipha. ಅಕಿಪ ಯಾರೆಂಬುದಾಗಿ So Afia, right? Afia. ಅಫಿಯನ ಬಗ್ಗೆ ಕೂಡ ಗೊತ್ತಿತ್ತು. Okay. ವೈಯಕ್ತಿಕವಾಗಿ. So he knows them very personally. ಅವರನ್ನು ವೈಯಕ್ತಿಕವಾಗಿ ಪೌಲನ್ನು ತಿಳ್ಕೊಂಡಿದ್ದನು. That is the attitude of a real leader in Christ. ಅದುವೇ ನಿಜವಾದ ಒಂದು ನಾಯಕತ್ವ, ವ್ಯಕ್ತಿತ್ವ ಕ್ರಿಸ್ತನಲ್ಲಿ ಇರುವಂತ ನಾಯಕನಿಗೆ. So when you go home and read Philemon, ಈಗ ಮನೆಗೆ ಹೋಗಿ ನಾವು ಫಿಲೋಮೋನ ಪತ್ರಿಕೆ ಓದುದಾದ್ರೆ, did you all buy color pens? ಕಲರ್ ಪೆನ್ ನಾವು ತೆಗೆದುಕೊಂಡಿದ್ದೇವೆ. Okay, so like we discussed last time, ನಾವು ಕಳೆದ ಸರ್ತಿ ಚರ್ಚಿಸಿದಾಗೆ how many questions are there in observation? 16. Okay, 16 questions ನು ಕೂಡ ಯಾವ ರೀತಿಯಲ್ಲಿ ಮಾರ್ಕ್ ಮಾಡಬೇಕೆಂಬುದಾಗಿ ಲಾಸ್ಟ್ ಮೀಟಿಂಗ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಅದೇ ರೀತಿಯಲ್ಲಿ ನೀವು ಬರುವ ವಾರ ಫಿಲಮೋನ್ ಬೈಬಲ್ ತರಬೇಕು, ನಿಮ್ಮ ಬೈಬಲ್ ಮಾರ್ಕ್ ಮಾಡಿ ತರಬೇಕು. ಓಕೆ ಓಕೆ, ಪ್ಲೀಸ್, ಐ ಟೋಲ್ಡ್ ಯು ನೋ, ವಿ ಆರ್ ಆಲ್ ಸ್ಟೂಡೆಂಟ್ಸ್. ನನ್ನ ಬೈಬಲ್ ಕೂಡ ನಿಮಗೆ ತೋರಿಸಿದ್ದೇನೆ. ನಾನು ಅದೇ ರೀತಿಯಲ್ಲಿ ಮಾರ್ಕ್ ಮಾಡಿದ್ದೀನ ಇಲ್ವಾ? ನೋಡಿದ್ರಲ್ಲ ನನ್ನ ಬೈಬಲ್. ಸೊ ನಾನು ಕೂಡ ಅದನ್ನೇ ಮಾಡಿದ್ದೀನಿ. ಓಕೆ, ನಾನು ಮಾಡದೆ ನಿಮಗೆ ನಾನು ಹೇಳುದಿಲ್ಲ. ಓಕೆ, ಸೊ ಪ್ಲೀಸ್ ಮಾರ್ಕ್ ಇನ್ ಯುವರ್ ಬೈಬಲ್ ಫಿಲಮೋನ್, ಮಾರ್ಕ್ ಆಲ್ ದ ಥಿಂಗ್ಸ್, 16 questions, all the things you mark, and start writing the timeless truth from each. ಫಿಲೋಮೋನ್ ಪುಸ್ತಕಕ್ಕೆ ಬಣ್ಣ ಹಚ್ಚೋದ್ರ ಮೂಲಕ 16 ಪ್ರಶ್ನೆಗಳನ್ನು ಮಾರ್ಕ್ ಮಾಡಿ ಮತ್ತೆ ಸಮಯರಹಿತ ಸತ್ಯಗಳನ್ನು ರಿಸೀವರ್ ಇಸ್ ಫೈಲಮೋನ್, ರೈಟ್? ಸ್ವೀಕರಿಸುವನು ಫಿಲೋಮೋನನು. ಫೈಲಮೋನ್ಸ್ attitude will see. ಫಿಲೋಮೋನನ ಒಂದು ಗುಣಲಕ್ಷಣ ನಾವು ನೋಡುವ. There Paul is saying that Philemon is one of the best believers. ಫಿಲೋಮೋನನು ಒಂದು ಅದ್ಭುತವಾದ ವಿಶ್ವಾಸಿಯಾಗಿದ್ದ. See, I told you, Paul was very busy person. ಪೌಲನು ತುಂಬಾ ಬಿಸಿಯಾದ ವ್ಯಕ್ತಿ. If he has to remember about Philemon, ಫಿಲೋಮೋನನ ಬಗ್ಗೆ ಆತನು ಜ್ಞಾಪಿಸಿಕೊಳ್ಳಬೇಕಾದ್ರೆ how beautiful Philemon's faith life would have been. ಫಿಲೋಮೋನನ ಒಂದು ನಂಬಿಕೆಯ ಜೀವಿತ ಎಷ್ಟು ಬಲವಾಗಿದ್ದಿರಬೇಕು. Not only in the heart but in the actions he has showed. ಕೇವಲ ಹೃದಯದಲ್ಲಿ ಮಾತ್ರವಲ್ಲದೆ ಆತನ ಜೀವಿತದಲ್ಲಿ ಕೂಡ ತೋರಿಸಿಕೊಟ್ಟಿದ್ದ. Praise God. So that is one timeless truth we need to learn. ಅದೊಂದು ಸಮಯರಹಿತ ಸತ್ಯವಾಗಿದೆ, ನಾವು ಅದನ್ನು ಅನ್ವಯಿಸಬೇಕು. ಓಕೆ, ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ when Paul is mentioning these things and as a believer, as an elder is receiving that letter, ಒಂದು ಹಿರಿಯನಾಗಿ ನಾಯಕನಾಗಿ ಈ ಪತ್ರವನ್ನು ಸ್ವೀಕರಿಸುವಾಗ, okay, he as a receiver, how would have felt when Paul asked, you are my co-brother, now you take Onesimus? How you would have felt? ಒನೇಸಿಮನನ್ನು ನೀನು ಸ್ವೀಕರಿಸು ಎಂಬುದಾಗಿ ಹೇಳುವಾಗ ಫಿಲೋಮೋನನು ಯಾವ ರೀತಿ ಭಾವಿಸಿರಬಹುದು? ಫಿಲೋಮೋನನಿಗೆ ಆ ರೀತಿಯಲ್ಲಿ ಮಾಡಬೇಕಾದ್ರೆ ತುಂಬಾ ಸಮಸ್ಯೆಗಳು. ಫಸ್ಟ್ ಸೊಸೈಟಿ ಅವನನ್ನ ಆ ಟೈಮಲ್ಲಿ ಎಲ್ಲರಿಗೆ ಸ್ಲೇವ್ಸ್ ಇದ್ರು, ಹೌದಾ? ಒಂದು ಸ್ಲೇವ್ನ ನನ್ನ ಬ್ರದರ್ ಎಂಬುದಾಗಿ ಕರೀಲಿಕ್ಕೆ ಇಲ್ಲ. ಓಕೆ, ಒಂದು ಸೇವಕನ ಅಥವಾ ಗುಲಾಮನಲ್ಲ, ಸೊ ಗುಲಾಮನ್ನ ನನ್ನ ಸ್ವಂತ ಬ್ರದರ್ ಎಂಬುದಾಗಿ ಕರೀಲಿಕ್ಕೆ ಇಲ್ಲ. ಆದ್ರೆ ಪಾಲ್ ಕೇಳ್ತಾ ಇದ್ದಾನೆ, ಏನ್ ಮಾಡ್ಬೇಕು? ಹೌ ಹಿ ವುಡ್ ಹ್ಯಾವ್ ಫೆಲ್ಟ್, ಹೌ ವುಡ್ ಯು ರಿಯಾಕ್ಟ್ ದಟ್ ಯು ರೈಟ್ ಡೌನ್. ಓಕೆ, ಸೊ ಫ್ರಮ್ ದ ರಿಸೀವರ್ಸ್ ಎಂಡ್ ಆಲ್ಸೋ ಯು ಮಸ್ಟ್ ರೈಟ್. ಸ್ವೀಕರಿಸುವನ ಭಾಗದಲ್ಲಿ ಇದ್ದುಕೊಂಡು ಕೂಡ ನಾವು ಬರಿಬೇಕು. And Paul is also saying that, you know, if you have any problem with him, I will repay that amount he's telling. Whatever problem is there, I will repay, he's saying. ಫಿಲೋಮೋನನಿಗೆ ಪೌಲನು ಹೇಳ್ತಾನೆ, ಒನೇಸಿಮನಲ್ಲಿ ಏನಾದ್ರೂ ನಿಮಗೆ ಕೊಡ್ಲಿಕ್ಕೆ ಇದ್ರೆ ಅದನ್ನು ನಾನು ಕೊಟ್ಟು ತೀರಿಸ್ತೇನೆ ಎಂಬುದಾಗಿ. And finally he's writing, I want to get released from prison and I will come there. ಮತ್ತೆ ಆತನ ಕೊನೆಯದಾಗಿ ಬರೀತಾನೆ, ನಾನು ಸೆರೆಯಿಂದ ಬಿಡುಗಡೆ ಹೊಂದಿ ನಿಮ್ಮ ಹತ್ರ ಬರ್ತೇನೆ. ಅಂದ್ರೆ okay, he wants to come back, stay with them. He's telling, make room for me, prepare one bed here in the church, I want to stay with you. Okay, he wants to take rest there. ಪೌಲನು ಹೇಳ್ತಾನೆ, ನೀವು ನಮಗಾಗಿ ಕೊಠಡಿಯನ್ನು ಸಿದ್ಧ ಮಾಡಿ ನಂಗೆ ಅಲ್ಲಿ ಬಂದು ವಿಶ್ರಮಿಸಬೇಕು ಎಂಬುದಾಗಿ. So how would you react if you are a Philemon
ಪ್ಲೀಸ್ ರೈಟ್ ಡೌನ್ ದೇರ್. ಆ ಫಿಲೋಮೋನನ ಸ್ಥಾನದಲ್ಲಿ ಇದ್ದುಕೊಂಡು ನಾವು ಹೇಗೆ ಅದನ್ನು ಸ್ವೀಕರಿಸ್ತೇವೆ ಎಂಬುದಾಗಿ ಕೂಡ ಬರಿಬೇಕು. ಓಕೆ, ದೇರ್ ಇಸ್ ಅ ಥರ್ಡ್ ಪರ್ಸನ್ ಇನ್ ದಿ ಸ್ಟೋರಿ. ನೋ, ಮೂರನೇ ವ್ಯಕ್ತಿ ಇಲ್ಲಿ ಕಥೆಯಲ್ಲಿದ್ದಾನೆ. ಅವನೇ ಮೇನ್ ವ್ಯಕ್ತಿ. ಯಾರು? ಒನೇಸಿಮಸ್. ಒನೇಸಿಮಸ್ನೇ ಆ ಮೂರನೇ ವ್ಯಕ್ತಿ. ಒನೇಸಿಮಸ್ ನ ಲೈಫ್, ಅವನ ಲೈಫ್ ಯಾವ ರೀತಿಯಲ್ಲಿ ಚೇಂಜ್ ಆಗಿದೆ ಒಂದ್ಸತಿ ಯೋಚನೆ ಮಾಡಿ. ಓಕೆ, ಅದರದಿಂದ ನೀವೇನಾದ್ರೂ ಮೆಸೇಜ್ ತಗೋಬೋದಾ? ರೈಟ್ ದಟ್ ಆಲ್ಸೋ. ಓಕೆ, ಸೊ ಯು ವಿಲ್ ಎಂಜಾಯ್ ಇಫ್ ಯು ರೀಡ್ ಬೈಬಲ್ ಲೈಕ್ ದಿಸ್. ಈ ರೀತಿಯಾಗಿ ನಾವು ದೇವರ ವಾಕ್ಯ ಓದುವಾಗ ನಾವು ಆನಂದಿಸ್ತೇವೆ. ಅದರ್ವೈಸ್ ವಿಲ್ ಫೀಲ್ ಸ್ಲೀಪಿ. ಇಲ್ಲದಿದ್ರೆ ನಾವು ನಮಗೆ ನಿದ್ರೆಗೆ ನಾವು ಜಾರ್ತೇವೆ. ಯು ಹ್ಯಾವ್ ಟು ರಿಸರ್ಚ್, ಡಿಗ್ ಡೀಪ್. ಈ ರೀತಿಯಾಗಿ ನಾವು ಆಳಕ್ಕೆ ಹೋಗುವಂತದ್ದು. ದೇರ್ ಇಸ್ ಇನ್ ಎವ್ರಿ ಲೈನ್ ದೇರ್ ಇಸ್ ಟ್ರೆಜರ್. ಪ್ರತಿಯೊಂದು ಗೆರೆಯಲ್ಲಿ ಒಂದು ನಿಧಿ ಇದೆ. ಓಕೆ, ಸಿ ಫಸ್ಟ್ ಲೈನ್ ವಿ ಜಸ್ಟ್ ರೆಡ್, ರೈಟ್? ಮೊದಲನೇ ವಚನ ಓದಿದೆವು. ಇನ್ ದಟ್ ಫಸ್ಟ್ ಲೈನ್ ಇಟ್ಸೆಲ್ಫ್ ಹೌ ಮೆನಿ ಟ್ರೆಜರ್ಸ್ ಆರ್ ದೇರ್? ಎಷ್ಟು ನಿಧಿಗಳು ಆ ಮೊದಲನೇ ವಾಕ್ಯದಲ್ಲಿ ಇದೆ. ಹೌ ಮಚ್ ಲೆಸನ್ ವಿ ಕ್ಯಾನ್ ಲರ್ನ್ ಫ್ರಮ್ ದೇರ್. ಅದರಿಂದ ಎಷ್ಟು ಪಾಠಗಳನ್ನು ನಾವು ಕಲಿತುಕೊಳ್ಳಬಹುದು. ಸೊ ಇಫ್ ಯು ರೀಡ್ ಬೈಬಲ್ ಲೈಕ್ ದಿಸ್, you will become like wonderful man and woman of God. Not only that, you will be a blessing for generations. ಈ ರೀತಿಯಾಗಿ ನಾವು ಸತ್ಯವೇದ ಓದುವುದಾದ್ರೆ ನಾವು ಜನಾಂಗಗಳಿಗೆ ಆಶೀರ್ವಾದವಾಗಿರ್ತೇವೆ. Praise the Lord. Praise the Lord. Okay, God bless you as you meditate. Holy Spirit will lead you. Pray and start. Wish you all a wonderful time of meditation. ನಾವು ಈ ರೀತಿಯಾಗಿ ಓದುವುದಾದ್ರೆ ಖಂಡಿತವಾಗಿ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈಗ ಓದುವಾಗ ಬೈಬಲ್ ಓದಬೇಕು ಎಂಬ ಆಸೆ ಹೆಚ್ಚಾಗ್ತದಲ್ವಾ? ಕೆಲವು ಸಾತಿ ನಾವೇನು ಮಾಡಿಬಿಡ್ತೇವೆ, ದಡಬಡ ಕೆಲವು ಸಾತಿ ಓದಿಬಿಡ್ತೇವೆ. ನಾವು ಓದಿಬಿಟ್ಟು ಓದಿದೀವ ಬೈಬಲ್ ಅಂದ್ರೆ ಓದಿದೀವಿ ಅಂದ್ರೆ ಕಲ್ತ್ಕೊಂಡಿದ್ದೇನಂದ್ರೆ ಏನೂ ಇಲ್ಲ. ಸೊ ಅದಕ್ಕೆ ನಾವು ದೇವರ ವಾಕ್ಯ ಬಹಳ ಶಕ್ತಿವಂತವಾದದ್ದು. ಮುಖ್ಯವಾಗಿ ನಾನು ಹೇಳಿದೆ ಸೆಲ್ ಗ್ರೂಪ್ ಲೀಡರ್ಸ್ಗೆ ನಾನು ಹೇಳ್ತೇನೆ, ಇಲ್ಲಿ ನೀವು ಹೇಗೆ ಕಲ್ತ್ಕೊಂಡಿದ್ದೀರಿ, 16 ಪಾಯಿಂಟ್ಗಳು ಬರ್ಕೊಂಡಿದ್ದೀರಲ್ಲ, ಎಲ್ಲರ ಕಲರ್ ಪೆನ್ಸ್ಗಳು ತಗೊಳ್ರಿ. ನಾನು ಕೂಡ ತಗೊಳ್ತೇನೆ, ನಿಜವಾಗಿ ಹೇಳ್ತೇನೆ. ನಾವೆಲ್ಲರೂ ಇದನ್ನು ಅಭ್ಯಾಸ ಮಾಡ್ತಾ ಹೋಗುವಾಗ ನಮ್ಮ ಕೈ ಕೆಳಗೆ ಅನೇಕ ಜನರು ದೇವರ ವಾಕ್ಯವನ್ನು ತಿಳ್ಕೊಳ್ತಾರೆ. ಅಲ್ಲೂಯ್ಯ. ಕೆಲವು ವರ್ಷಗಳಾಗಷ್ಟಿಗೆ ಏನಾಗ್ತದೆ ಅಂದರೆ, ನೀವು ನಿಮ್ಮ ಸೆಲ್ ಗ್ರೂಪಲ್ಲಿ ಪ್ರಸಂಗ ಮಾಡುವವರು ಎಷ್ಟೋ ಜನ ಹೇಳ್ತಾರೆ, ನಾನು ಪ್ರಾರಂಭ ದಿನದಲ್ಲಿ ನಾನು ಎಲ್ಲಿಗೆ ಹೋಗ್ದಿದ್ರು ನಾಗೇಶನ್ ಬ್ರದರ್ನ ಕರ್ಕೊಂಡು ಹೋಗ್ತಿದ್ದೆ, ಎಲ್ಲಿಗೆ ಹೋದ್ರು ಕೂಡ. ಆದರೆ ಅವರು ಕೂಡ ಅಷ್ಟೇ, ಯಾವ ಮಾತು ಹೇಳಿದಾಗ ನಾನು ಒಟ್ಟಿಗೆ ಬರ್ತಾ ಇದ್ರು. ನಾನು ವಾಕ್ಯ ಕೇಳ್ತಾ ಒಂದು ಸತ್ತವರೆಗೂ ನಾನು ವಾಕ್ಯ ಕೊಡ್ತಾ ಇದ್ದೆ. ವಾಕ್ಯ ಕೊಡೋಕೆ ಎದ್ದು ನಿಂತ್ಕೊಂಡು ವಾಕ್ಯ ಮಾಡೋಕೆ ಕಷ್ಟ ಆಗ್ತದೆ. ಅಷ್ಟೇ ನಂಗೆ 10 ನಿಮಿಷ ಮಾತಾಡೋಕ್ಕಾಗಲ್ಲ ಹೇಳ್ತಿದ್ರು. 10 ನಿಮಿಷ ಮಾತಾಡಿ ಮತ್ತೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ. ಆಗ ಹೇಳ್ತಾ ಏನಾಗ್ಬಿಡ್ತಂದ್ರೆ ಟೈಮೇ ಅವರಿಗೆ ಕಡಿಮೆ ಆಗ್ತಾ ಇತ್ತು, ಹಾಗಾಗ್ತಿತ್ತು. ಸೊ ಅದೇ ವಿಧವಾಗಿ ಏನು ಮಾಡಿ, ನಾಯಕನಾದಂಥ ವ್ಯಕ್ತಿಗೆ ಬಹಳ ಪ್ರೀತಿ ಬೇಕು. ಏನು ಬೇಕು? ಅದಕ್ಕೆ ನಿಮ್ಮ ಸೆಲ್ ಗ್ರೂಪ್ ಜನರಿರುವ ಒಬ್ಬೊಬ್ಬರ ಮೇಲೆ ನಿಮಗೆ ಪ್ರೀತಿ ಬೇಕು. ಅವ್ರು ಎಷ್ಟೋ ತಪ್ಪುಗಳು ಮಾಡೋರಾಗಿರ್ತಾರೆ, ಆದರೆ ನಮಗೇನು ಬೇಕು? ಪ್ರೀತಿ. ನೀವು ಆಲೋಚನೆ ಮಾಡಿ, ಈಗ ಪೌಲನು ಫಿಲಮೋನನಿಗೆ ಹೇಳ್ತಿದ್ದಾನೆ, ನೀವೇನು ಮಾಡಬೇಕು, ಒನೇಸಿಮನನ್ನು. ಆ್ಯಕ್ಚುಲಿ ಇನ್ನೊಂದು ಕಾಮೆಂಟ್, ಒನೇಸಿಮ ಕದ್ದುಕೊಂಡು ಓಡಿಬಿಟ್ಟಿದ್ದಾನೆ ಆ್ಯಕ್ಚುಲಿ. ಅದಕ್ಕೆ ಅವನ ಮೂಲಕ ನಿನಗೇನು ನಷ್ಟವಾಗಿದೆಯೋ ಅದು ನನ್ನ ಲೆಕ್ಕಕ್ಕೆ ನಾನು ತಗೊಂಡು ಕೊಡ್ತೇನೆ ಅಂತ ಹೇಳ್ತಾ, ಪೌಲನು ತನ್ನ ಅಧಿಕಾರದಿಂದ ಫಿಲಮೋನನಿಗೆ ಹೇಳುವುದೇನೆಂದರೆ, ನಿನ್ನ ಆತ್ಮದ ವಿಷಯದಲ್ಲಿ ನೀನೇ ನನಗೆ ಬಾಕಿ ಇದೆಯಾ ಅಂತ ಹೇಳ್ತಾನೆ 19. ಆದರೆ ನಿನ್ನ ಆತ್ಮದ ವಿಷಯದಲ್ಲಿ ನೋಡಿದ್ರೆ ನಾನು ನೀನು ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ಅದಕ್ಕೆ ನೀನು ನನಗೇನಾಗಿದ್ದೀಗಿ, ನೀನೇ ನನ್ನ ಸಾಲದಲ್ಲಿದ್ದೀಗಿ ಅಂತ ಹೇಳ್ತಾನೆ. ಸೊ ಅಂದರೆ ಒಬ್ಬ ಸಭಾನಾಯಕರಿಗೆ ಭಾಳ ಜನ ಕ್ವಶನ್ಸ್ ಬರ್ತಾವಲ್ಲ, ಕೆಲವು ಸತಿ ನಾವು ಯಾಕೆ ದೇವರ ರಾಜ್ಯ ಕೊಡಬೇಕು, ನಾವು ಯಾಕೆ ದಶಮಾಂಶ ಕೊಡಬೇಕು ಅಂತ ಕೆಲವರು ವಾದಗಳು ಇರ್ತವೆ. ಕೆಲವು ವಾದಗಳು ಅಂದರೆ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೇನೆ, ಸಭಾಪಾಲಕರಿಂದ ನಾವು ಆತ್ಮೀಯವಾದದ್ದು ತಗೊಳ್ಳುವಾಗ ಶರೀರ ಸಂಬಂಧವಾದದ್ದು ನಾವು ಕೊಡುವ ಹಂಗಿನವರು. ಇದೇ ಮಾತನ್ನು ಪೌಲನು ಹೇಳಿದ್ರು, ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ. 15ನೇ ಸಂಧಿ 27ನೇ ವಚನ. ಅಂದರೆ ಯೆರೂಸಲೇಮ್ ಸಭೆ ಮೂಲಕ ನೀವೆಷ್ಟೋ ಉಪಕಾರವನ್ನು ಪಡ್ಕೊಂಡೆ. ಅಂದರೆ ಯೆರೂಸಲೇಮಿಂದ ಕಳಿಸಲ್ಪಟ್ಟಿರುವುದರಿಂದಲೇ ಅನ್ಯ ಜನರು ಸುವಾರ್ತೆಯನ್ನು ಕೇಳಿದಾರಲ್ಲ, ಅದಕ್ಕೆ ಅನ್ಯ ಜನರಾಗಿರುವಂಥ ನೀವು ಯೆರೂಸಲೇಮಿಗೆ ಏನಾಗಿದೆ, ಕೊಡುವ ಹಂಗಿನವರು ಆಗಿದ್ದೀರಿ. ಸೊ ಅದಕ್ಕೆ ದೇವರ ರಾಜ್ಯಕ್ಕೆ ನಾವು ಕೊಡುವಂಥದ್ದು ಒಂದು ಹಂಗೋದು ಅಂದರೆ ಮಾಡಲೇ ಬೇಕಾದ. ಸೊ ಅದಕ್ಕೆ ಪೌಲನು ಫಿಲಮೋನನಿಗೆ ಬರೀತಿರುವಾಗ ಅನೇಕ ಸಂಗತಿಗಳು ಚಂದ ಮಾಡಿ ಆ ಫಿಲೋಮೋನ ಪತ್ರಿಕೆಯನ್ನು ಓದ್ರಿ. ಯಾರಾದರೂ ದಶಮ ಭಾಗ ವಿಷಯದಲ್ಲಿ ಒಬ್ಬನ ಆಗ್ತಾ ಇರ್ತಾನೆ, ನೋಡಿದಿರ ನಮ್ಮ ಇದರಲ್ಲಿ ಅಸತೋಮ ಸದ್ಗಮಯದಲ್ಲಿ, ಅವರಿಗೆ ನೀವೇ ಉತ್ತರ ಕೊಟ್ಬಿಡ್ತೀರಾ ಯಾಕೆ ಕೊಡಬೇಕಂತ. ಸೊ ಅದಕ್ಕೆ ಅನೇಕವಾದ ಸಮಸ್ಯೆಗಳಿಗೆ ಕಾರಣವೇನೆಂದರೆ, ನಾವು ಬೈಬಲನ್ನು ಇವಾಗ ನಾವು ತಿಳ್ಕೊಂಡಿರೋದಲ್ಲ, ಹಾಗೆ ಓದೋದಿಲ್ಲ. ಚಂದ ಮಾಡಿ ಕೂತ್ಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಬೈಬಲ್ನ ಡೈಲಿ ಒಂದು ಅರ್ಧ ಗಂಟೆ ಓದ್ರಿ. ಬೈಬಲ್ ನೀವು ಇಷ್ಟ ಬಂದಾಗ ಜೀವಿಸಲಿಕ್ಕೆ ಆಗೋದಿಲ್ಲ, ಸಂಪೂರ್ಣವಾಗಿ ಬೈಬಲ್ ವಶವಾಗಿ ಬಿಡ್ತೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕೆ ನಾವು ಇವತ್ತು ಫಾಸ್ಟಿಂಗ್ ಪ್ರೇಯರಲ್ಲಿ ಒಂದು ಸಂಗತಿ ತಿಳ್ಕೊಂಡಿವಿ, ಒಂದು ಯುಗಕ್ಕೆ ಒಂದೇ ದರ್ಶನ. ಯಾವ ಯುಗಗಳಲ್ಲಿ ದೇವರು ತನ್ನ ದರ್ಶನ ಕೊಟ್ಟ, ಹೇಗೆ ವಿಶ್ವಾಸಿಗಳು ಅದಕ್ಕೆ ಅಧೀನವಾಗಿ ಹೋಗ್ತಾ ಹೋದ್ರು ಎಂಬುದಾಗಿ. ಸೊ ಅದೇ ವಿಧವಾಗಿ ಈ ವಿಧವಾದ ದರ್ಶನಕ್ಕೆ ನಾವು ಸೇರಲ್ಪಡಬೇಕಂದ್ರೆ ವಾಕ್ಯದ ಪ್ರತ್ಯಕ್ಷತೆ ಬೇಕು. ವಾಕ್ಯದ ಪ್ರತ್ಯಕ್ಷತೆ ಇರೋದಿದ್ರೆ ಇದು ಎಕ್ಸ್ಟ್ರೀಮ್ ಆಯ್ತಪ್ಪ ಅಂತ ಹೇಳಂಗೆ ಇರ್ತದೆ ನಮಗೆ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯುಳ್ಳ ತಂದೆ ಆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾಗಿರುವಂಥ ನಾವು ಈಗ ಸೇರಿಕೊಂಡು ನಿನ್ನ ವಾಕ್ಯಗಳನ್ನು ಕರ್ತನೆ ನಾವು ಕಲಿತಿರುವಾಗ ನಿಜಕ್ಕೂ ಇದು ನಮ್ಮ ಜೀವಿತಕ್ಕೆ ಎಷ್ಟೋ ಪ್ರಯೋಜನವಾಗಿದ್ದದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಪಾಸ್ಟರ್ನು ಕರ್ತನೆ ಇನ್ನೂ ವಿಶೇಷವಾಗಿ ಪ್ರಕಟಣೆ ಕೊಡು ಸ್ವಾಮಿ. ಅವರ ಮೂಲಕ ನಾವು ಅನೇಕ ಸಂಗತಿಗಳನ್ನು ತಿಳಿದುಕೊಂಡು ಕರ್ತನೆ ಸ್ವಾಮಿ, ಮತ್ತು ನಾವು ಈ ಲೋಕದಲ್ಲಿರುವಾಗ ನಿನಗಾಗಿ ಹೇಗೆ ಬ್ರತಕಬೇಕು, ಏನು ಮಾಡಬೇಕೆಂಬ ಸಂಗತಿಗಳ ಮೂಲಕ ನಾವು ನಡೆಸಲ್ಪಟ್ಟು ಪ್ರತಿಯೊಬ್ಬರು ಸ್ವಾಮಿ ಆತ್ಮೀಯ ನಾಯಕರಾಗಿ ಬೆಳೆದು ಅವರ ಕೈಯಲ್ಲಿ ಕೊಟ್ಟಲ್ಪಟ್ಟಿರುವಂಥ ಪ್ರತಿಯೊಂದು ವಿಶ್ವಾಸಗಳನ್ನು ಪ್ರೀತಿಪೂರ್ವಕವಾಗಿ ಅವರು ನೋಡಿಕೊಳ್ಳುವಂತೆ ಸಹಾಯ ಮಾಡಯ್ಯ. ನಿನ್ನ ಕರುಣೆಯುಳ್ಳ ಪ್ರೀತಿಯಲ್ಲಿ ಹಸ್ತಗೊಪ್ಪಿಸಿಕೊಡ್ತಾ ಬಿತ್ತಲ್ಪಟ್ಟ ವಾಕ್ಯವು 30ರಷ್ಟು 60ರಷ್ಟು 100ರಷ್ಟು ಫಲಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಿಮಗೆ ನಿಜವಾಗ್ಲೂ ಪ್ರಯೋಜನವಾಗ್ತದಾ? ಸೊ ಅದಕ್ಕೆ ಪ್ರತಿಯೊಬ್ಬರಿಗೆ ಓದಬೇಕು. ಈಗ ಮೆಟೀರಿಯಲ್ ತಗೊಂಡು ನೀವು ಏನು ಮಾಡಬೇಕು, ನಿಮ್ಮ ವಿಶ್ವಾಸಿಗಳ ಹತ್ರ ಕೂತ್ಕೊಂಡು ಅಲ್ಲಿ ಸೆಲ್ ಗ್ರೂಪಲ್ಲಿ ಮಾತಾಡಬೇಕು. ಖಂಡಿತವಾಗಿ ಎಷ್ಟೋ ಬ್ಲೆಸ್ ಆಗ್ತಿದೆ. ಆಮೇನ್. ಗಾಡ್ ಬ್ಲೆಸ್ ಯು.